ಯಾರ್ಯಾರು ನಿಮ್ಮ ಮಾವನ್ ಮಗಳನ್ನೇ ಮದುವೆ ಆಗ್ಬೇಕಂತಿದ್ರ ಈ ವಿಡಿಯೋನ ಕೊನೆ ಮಠ ನೋಡಿ. ಸರ್, ನಮ್ಮ ಮಾವನ್ ಮಗಳಂದ್ರೆ ನನಗೆ ಪ್ರಾಣ ಅಂತ ಹೇಳಿ ನಿಮ್ ಫೀಲಿಂಗ್ಸ್ ಇರುತ್ತಲ್ವಾ. ಸೊ ಬರೀ ಪ್ರೀತಿ ಇದ್ರೆ ಸಾಕಾಗಲ್ಲ, ಆರೋಗ್ಯವಾಗಿರ್ಬೇಕಲ್ವಾ ನೀವು. ಓಕೆ, ನೀವಷ್ಟೇ ಆರೋಗ್ಯವಾಗಿದ್ರೆ ಅಲ್ಲ, ನಿಮ್ಗೆ ನೆಕ್ಸ್ಟ್ ಹುಟ್ಟೋ ಮಗು ಆರೋಗ್ಯವಾಗಿರ್ಬೇಕು. ಮುಖ ನೋಡಿದ್ರೆ ಇಬ್ರು ಹೆಲ್ತಿ, ಆದ್ರೆ ಜೀನ್ಸ್ ಕೇಳಲ್ಲ ನೀವ್ ಯಾರು ಅಂತ. ಸೊ ಅಲ್ಲಿ ತೊಂದರೆ ಶುರು ಆಗುತ್ತೆ. ಯಾವಾಗ ಈ ಕ್ಲೋಸ್ ರಿಲೇಟಿವ್ಸ್ ಲೈಕ್ ಫಸ್ಟ್ ಕಸಿನ್ಸ್ ಆರ್ ಮಾವ ಸೊಸೆ ಮ್ಯಾರೇಜ್ ಆದಾಗ, ಸೊ ಇದು ಇಂಡಿಯಾದಲ್ಲಿ ಸರ್ವೇ ಸಾಮಾನ್ಯವಾಗಿ ಆಗುತ್ತೆ. ಬಿಕಾಸ್ ಆಫ್ ಸೋಷಿಯಲ್ ಕಂಫರ್ಟ್, ಒಂದು ಆಸ್ತಿಯಾಗಿ ಪ್ರೊಟೆಕ್ಷನ್, ಫ್ಯಾಮಿಲಿ ಪ್ರೆಷರ್, ಆಮೇಲೆ ಟ್ರಸ್ಟ್, ಮತ್ತೊಂದು ಬಹಳಷ್ಟು ರೀಸನ್ ಇರುತ್ತೆ. ಬಟ್ ವಿಜ್ಞಾನ ಇದಕ್ಕೆ ವಿರುದ್ಧವಾಗಿದೆ. ಸೊ ಯಾವಾಗ ಈ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಇಲ್ಲ ಅತ್ತೆ, ಈ ಮಾವನ್ ಮಗಳು ಈ ಥರದ ಮದುವೆ ಆದಾಗ, ಸೊ ಡಿಫೆಕ್ಟಿವ್ ಜೀನ್ಸ್ ಕ್ಯಾರಿ ಆಗುತ್ತೆ ಇಬ್ಬರಲ್ಲಿ, ಅಂಡ್ ಅವರಿಬ್ರು ಹೆಲ್ದಿಯಾಗಿ ಕಾಣಿಸ್ಬಿಡ್ತು. ಬಟ್ ಅವೆರಡು ಕಂಬೈನ್ ಆಗಿ ಹುಟ್ಟ ಮಕ್ಕಳಲ್ಲಿ ಮಲ್ಟಿಪಲ್ ರಿಸ್ಕ್ ಕ್ಯಾರಿ ಮಾಡುತ್ತೆ. ಓಕೆ, ಸೊ ಏನಾಗುತ್ತೆ ಹುಟ್ಟೋ ಮಕ್ಕಳಲ್ಲಿ, ನಾವು ನನ್ನ ಮಾವನ ಮಗಳನ್ನ ಮದುವೆ ಆದ್ರೆ ಇಲ್ಲ ನೆಕ್ಸ್ಟ್ ಜನರೇಷನ್ ಏನ್ ತೊಂದರೆ ಆಗ್ಬೋದು. ಸೊ ಇಲ್ಲಿ ಬಹಳಷ್ಟು ಕಂಜೆನೆಟಲ್ ಬರ್ತ್ ಡಿಫೆಕ್ಟ್ಸ್ ಆಗುತ್ತೆ. ಇಂಟೆಲೆಕ್ಚುಯಲ್ ಡಿಸಬಿಲಿಟಿ, ಮಗು ಬೆಳವಣಿಗೆ ಮೇಲೆ ಪರಿಣಾಮ ಆಗುತ್ತೆ. ಮಾತು ಬರಲ್ಲ, ಲೇಟಾಗಿ ಬರುತ್ತೆ, ಕಿವಿ ಕೇಳಿಸಲ್ಲ, ಹಾರ್ಟ್ ಡಿಸೀಸ್ ಇರುತ್ತೆ, ಮೆಟಬಾಲಿಕ್ ಅಂಡ್ ಜೆನೆಟಿಕ್ ಡಿಸಾರ್ಡರ್ಸ್. ಸೊ ಈ ನಿಮ್ಮ ಮದುವೆ ಆಗೋ ಒಂದು ಹುಡುಗಿನಲ್ಲಿ ರಿಪೀಟೆಡ್ ಮಿಸ್ಕ್ಯಾರೇಜಸ್ ಅಂಡ್ ಇನ್ಫ್ಯಾಂಟ್ ಡೆತ್ಸ್ ಪ್ರಾಬ್ಲಮ್ಸು ನೆಕ್ಸ್ಟ್ ಜನರೇಷನ್ಗೂ ಹಬ್ಬೋದು. ಸೊ ಲೈಕ್ ಹಿಮೋಫಿಲಿಯಾ, ಥ್ಯಾಲಸೀಮಿಯಾ, ಸಿಕಲ್ ಸೆಲ್ ಎನೆಮಿಯಾ. ಸೊ ಕನ್ಸಾಂಗ್ಯೂನಿಯಸ್ ಮ್ಯಾರೇಜಸ್ ನಿಮ್ಮ ಒಂದು ಜೆನೆಟಿಕ್ ಡಿಸಾರ್ಡರ್ಸ್ 2-3 ಪಟ್ಟು ಜಾಸ್ತಿ ಆಗುತ್ತೆ ಕಂಪೇರ್ ಟು ನಾನ್ ರಿಲೇಟೆಡ್ ಮ್ಯಾರೇಜಸ್. ದಿಸ್ ಈಸ್ ನಾಟ್ ಅಬೌಟ್ ದ ಬ್ಲೇಮ್, ಇದು ಜಸ್ಟ್ ಅವೇರ್ನೆಸ್, ಒಂದು ರೆಸ್ಪಾನ್ಸಿಬಿಲಿಟಿ ನಮ್ಮಲ್ಲಿ. ಸೊ ಹೇಗೆ ಇದನ್ನ ಅವಾಯ್ಡ್ ಮಾಡ್ಬೋದು? ಸೊ ಅವಾಯ್ಡ್ ಮ್ಯಾರೇಜಸ್ ವಿತ್ ಫಸ್ಟ್ ಡಿಗ್ರಿ ಆರ್ ಸೆಕೆಂಡ್ ಡಿಗ್ರಿ, ಅಂದ್ರೆ ನಿಮ್ಮ ಒಂದು ತುಂಬಾ ಕ್ಲೋಸ್ ಸರ್ಕಲ್ ಅಲ್ಲಿ ಸಂಬಂಧಿಕರಲ್ಲಿ ಮದುವೆ ಆಗೋದು ಬೇಡ. ಸೊ ಆಗಂಗಿದ್ರೆ ಜೆನೆಟಿಕ್ ಕೌನ್ಸಿಲಿಂಗ್ ಬಿಫೋರ್ ಮ್ಯಾರೇಜ್, ಕ್ಯಾರಿಯರ್ ಸ್ಕ್ರೀನಿಂಗ್ ಟೆಸ್ಟ್ ಬಿಫೋರ್ ಪ್ಲಾನಿಂಗ್ ಪ್ರೆಗ್ನೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಅರ್ಲಿ ಆಂಟಿನೆಟಲ್ ಸ್ಕ್ಯಾನ್ ಅಂಡ್ ಟೆಸ್ಟ್ ಆಗ್ಬಿಟ್ಟಿದೆ, ಮದುವೆ ಏನ್ ಮಾಡಕ್ಕಾಗಲ್ಲ. ಸೊ ವಿ ಹ್ಯಾವ್ ಟು ಎಜುಕೇಟ್ ದ ಫ್ಯಾಮಿಲಿ ದಟ್ ಸೈನ್ಸ್ ಸರ್ ಏನೋ ಸೇವ್ಸ್ ಜನರೇಷನ್ ಅಂತ. ಸೊ ಇಷ್ಟೆಲ್ಲ ಹಿಮೋಫಿಲಿಯಾ, ಥ್ಯಾಲಸೀಮಿಯಾ, ಸಿಕ್ಕಲ್ ಸೆಲ್ ಅನಿಮಿಯಾ, ಬರ್ತ್ ಡಿಫೆಕ್ಟ್ಸ್, ಬೇರೆ ಬೇರೆ ಮತ್ತೊಂದು ಕಾಲಿಲ್ಲ ಕೈ ಇಲ್ಲ ಏನೇನೋ ಆಗಬಾರದು ಅಂತಂದ್ರೆ, ಸೊ ನೀವು ಸಂಬಂಧಿಕರಲ್ಲಿ ಮದುವೆ ಆಗಕ್ ಹೋಗ್ಬೇಡಿ. ಕೈ ಮುಗಿ ಕೇಳ್ತೀನಿ, ಮಾವನ್ ಮಗಳು ಚೆನ್ನಾಗಿದ್ದಾಳ ಅಂತೇಳಿ ಮದುವೆ ಆದ್ರೆ ಮುಂದೆ ಲೈಫ್ ನಡೆಸೋದು ಕಷ್ಟ ಆಗುತ್ತೆ, ಘೋರ ಆಗ್ಬಿಡುತ್ತೆ. ಸೊ ಹಾಗಾಗ್ಬಿಟ್ಟು ಇವತ್ತೇ ಚೆನ್ನಾಗಿ ಇದ್ದಾರೆ ಅದಕ್ಕೋಸ್ಕರ ಮದುವೆ ಆಗ್ತೀನಿ ಅನ್ನೋರು ಮದುವೆ ಹಾಕೋಬಿಡಿ. ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಮಹೇಂದ್ರ ಕುಮಾರ್.